ಸಂದೇಶ ಸಮುದಾಯದವ್ರನ್ನೇ ಬಿಟ್ಟು ಹೋರಾಟ ಮಾಡಿಸೋವಂಥದ್ದು ಏನೈತೆ? ಒಂದೇನಣ್ಣ, ನಾನು ಇನ್ನು ಹೇಳ್ದಂಗೆ 33 ಗುಂಟೆ ವಿಚಾರ ಕ್ಲಿಯರ್ ಮಾಡಿಬಿಟ್ಟಿದ್ದರೆ ನಾನು ಆ ವಿಚಾರಕ್ಕೇ ಬರ್ತಾಯಿದ್ದಿಲ್ಲ. ಇವೆಲ್ಲ ಮಾತಾಡ್ತಾನೇ ಇದ್ದಿಲ್ಲ. ನನಗೇನು ಅದರಲ್ಲಿ ಕೆಲಸ ಹೇಳು? ನನ್ನ ಕಾಯಪ್ಪನಿಗೇನು ಸಂಬಂಧ ಹೇಳು? ಹಾಂ, ಇಷ್ಟೆಲ್ಲ ನಮ್ಗೆ ಮಾಡಿದ್ದು ಅಲ್ಲಿ ಮುನಾವರ್ ಪಾಷಾ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಕ್ಕೆ ತಾನೇ ನಾನು ಬಂದೆ. ಹಾಂ, ಸೆಷನಲ್ಲಿ ಯಾರೋ ಮಾತಾಡ್ತಾರೇನೋ ಅಂದ್ಕೊಂಡೆ. ಸೆಷನಲ್ಲಪ್ಪ, ಇವರು BJP ಅವರು, JDS ಅವರು ಇಷ್ಟು ಸಿಕ್ಕಿದ್ರೆ ಸಾಕಣ್ಣವ್ರಕ್ಕ ಬೇರೆಯವ್ರದ್ದು ಇಷ್ಟು. ಹ್ಞೂ, ಅದೇ ಅದು ಒಂದು ಪೆನ್ ಡ್ರೈವ್ ಹಿಂಗೆ ಹಿಂಗೆ ತೋರಿಸ್ಬಿಟ್ರೆ ದೊಡ್ಡ ಇಶ್ಯೂ. ಸಣ್ಣದೇನಾದರೂ ಒಂದೇ ಒಂದು ಮಾತು. ಇವಾಗ ಸಿದ್ದರಾಮಯ್ಯ ಅವ್ರದ್ದು 2 ಸೈಟು 3 ಸೈಟ್ 8 ಸೈಟೇನು ಅನ್ಕೋ, ಅದನ್ನ ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ರಣ್ಣ? ಸುಬ್ಬಾರೆಡ್ಡಿ ಅವ್ರನ್ನ 100 ಎಕರೆ ದಾಖಲೆ ಸಮೇತ ತೋರಿಸ್ತೀನಲ್ಲ. ಇದ್ರ ಬಗ್ಗೆ ವಿರೋಧ ಪಕ್ಷದವ್ರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಕೇಳ್ಕೊತಾ ಇರೋದು, ನೀವು ಮಾತಾಡ್ರಪ್ಪ, ನಾನು ಪರವಾಗಿ ನಿಂತ್ಕೊಂಡು ಮಾತಾಡ್ರಪ್ಪ ಅಂತ ನಾನು ಕೇಳ್ಕೊತಾ ಇರೋದು. ಇವರು ಮಾತಾಡ್ತಾ ಇಲ್ಲ. ಅದೇ ಜಾತಿಯಲ್ಲಿ ಸಂದೇಶ ಸ್ವಲ್ಪ ಕಡಿಮೆ ಜಾತಿ ಅಲ್ಲ, ಸಂದೇಶಗೆ ಹೆಸರನ್ನ ನಾವ್ಯಾಕೆ ಪ್ರಸ್ತಾಪ ಮಾಡ್ಬೇಕು ಸದನದಲ್ಲಿ ಅಂತ ಪಾಪ ಅವರು. ಈಗ ಕಾಂಗ್ರೆಸ್ ಪಕ್ಷದವ್ರು ಮಾಡಲ್ಲ, ಯಾಕಂದರೆ ಅವ್ರ MLA ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ. JDS BJP ಅವರು ಡಾಕ್ಯುಮೆಂಟ್ ನೋಡ್ಬಿಟ್ಟು ಮಾತಾಡ್ರಿ. ಈಗ ಈ ತಹಸೀಲ್ದಾರ್ ಮೇಲೆ ಯಾವಾಗ ಕ್ರಮ? ಇದು ಮಾತಾಡ್ರಿ ಸೆಷನಲ್ಲಿ. ಯಾಕೆ ನೀವು ಮಾತಾಡ್ತಾ ಇಲ್ಲ? ಹಾಂ, ಮಾತಾಡಬೇಕಲ್ಲ. ಅಣ್ಣ ನಾನು ನೋಡೇ ಇಲ್ಲ ಅಣ್ಣ, ನಿಮ್ಮ ಮೇಲೆ ಅಣ್ಣ ನಿಜವಾಗ್ಲೂ ನೋಡೋಣ. ಮದರ್ ಪ್ರಾಮಿಸು ನಾನು ಯಾಕಂದು ನೋಡೇ ಇಲ್ಲ, ಮಾತಾಡೂ ಇಲ್ಲ. ನೋಡಪ್ಪ, ಒಂದೇ ಒಂದು ಪದ ನಾವು ಮಾತಾಡಿರೋರೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ನಮಗೆ ಬಂದಿರೋ ಅಂಥದ್ದು ವಿಚಾರ ಏನಂದರೆ, ಒಂದೇ ವಿಚಾರ ನನ್ನ ಕಿವಿಗೆ ಬಂದಿದ್ದು. ವಿಚಾರ ಪೂರ್ತಿ ಸ್ಟಾರ್ಟ್ ಆಗೋದಕ್ಕೆ ಇದು ಕೇಳಿಬಿಡ್ತೀನಿ. ಹೋರಾಟ ಸ್ಟಾರ್ಟ್ ಆಗೋದಕ್ಕೆ ಒಂದೇ ವಿಚಾರ. ರಘುರಾಮ್ ರೆಡ್ಡಿ ಅವರು ಮುನಾವರ್ ಪಾಷಾ ಜಮೀನು ವಿಚಾರದಲ್ಲಿ 5.5 ಗುಂಟೆ ಖಾತೆ ಮಾಡಬೇಡ್ರಿ. ಆ ವಿಚಾರ ಅದರಲ್ಲಿ ನಮ್ಮ ಸಂಬಂಧಿಕರು ಶಾಸಕರ ಕಡೆಯವರು ಇದ್ದಾರೆ ಅಂತ ಹೇಳಿರೋ ಒಂದೇ ಒಂದು ಮಾತಿಗೆ ಸಂಬಂಧಪಟ್ಟಂಗೆ ಏನಕ್ಕೆ ಮಾತಾಡಬೇಕು ಶಾಸಕರು ಈ ವಿಚಾರದಲ್ಲಿ? ಏನಕ್ಕೆ ಹೋಲ್ಡ್ ಮಾಡಿಸ್ಬೇಕು? ಇಲ್ಲಿ ತನಕನೂ ಖಾತೆ ಆಗಿಲ್ಲ, ಬೇಡ ಆಗೋದು. ನಾನು ಮುನಾವರ್ ಪಾಷಾಗೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ, ಕಾಕಪ್ಪಯ್ಯನ ಪರವಾಗಿಲ್ಲ ಸೀಟ ಯಾಕಡ. ಮುನಾವರ್ ಪಾಷಾ ಅವರ ಕುಟುಂಬಸ್ಥರು ಒಂದು ಕಾಲದಲ್ಲಿ ಇಡೀ ಬಾಗೇಪಲ್ಲಿಗೆ ಅತಿ ದೊಡ್ಡ ಶ್ರೀಮಂತರಣ್ಣ, ನನಗೆ ಗೊತ್ತಣ್ಣ. ಆದರೆ ಇವತ್ತು ಪಾಪ ಅವ್ರಿಗೆ ಮನೆಯೇ ಇಲ್ದಿರ ಇರೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ, ನಿಮ್ಮವ್ರು ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನೀನು ನಿಮ್ಮವ್ರನ್ನ ಕಾಪಾಡ್ಕೊಂಡಾಗ ನನ್ನ ಹತ್ರ ಬಂದಿರೋರು ನಾನು ನಮ್ಮವ್ರನ್ನ ಕಾಪಾಡ್ಕೊಬೇಕಲ್ಲ. ಇದು ವಿಚಾರ. ಆಮೇಲೆ ಬಾಗೇಪಲ್ಲಿಯಲ್ಲಿ ಆಗಿರೋಂಥ ಕೇಸಿಗೆ ಸಂಬಂಧಪಟ್ಟಂಗೆ ಸ್ಟೇ ಆಗೈತೆ. FIR ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇ ಆಗೈತೆ. ಹೊಸಕೋಟೆ ಕೇಸಿಗೆ ಸಂಬಂಧಪಟ್ಟಂಗೆ ಬೇಲ್ ಆಗೈತೆ. ಇಷ್ಟು ಅಪ್ಡೇಟು. ಬೇರೆ ಇನ್ನೇನ ಮಾಧ್ಯಮ ಮಿತ್ರ ಕ್ವಶನ್ಸ್ ಇದ್ದರೆ ಕೇಳಿಬಿಡ್ರಿ ಸ್ವಾಮಿ.